ಕಾರ್ಯಕ್ರಮಕ್ಕೆ NSS ಹುಡುಗರು, ನಮ್ಮ ಡಿಗ್ರಿ ಕಾಲೇಜ್ ಹುಡುಗರು, PRM ಕಾಲೇಜ್ ಹುಡುಗರು ನಮಗೆ ಸಹಾಯ ಮಾಡ್ತಾ ಇದ್ದು ನೋಡ್ತಾ ಇದ್ದೀವಿ. ನಾಳೆ ಕಾರ್ಯಕ್ರಮ ಇದೆ, ಹಾಗಾಗಿ ಒಂದು 10 ಜನ ಹುಡುಗರು ಬಂದು ವಾಲಂಟ್ರಿಯಾಗಿ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಚೇರ್ ಹಾಕ್ಕೊಡೋದು ಮತ್ತು ಡಯಾಸ್ನ ರೆಡಿ ಮಾಡಿಕೊಡೋದು ಅದೆಲ್ಲ ಕೂಡ ಮಾಡ್ತಾರೆ. ನಿಜವಲ್ಲೂ ಅವ್ರಿಗೆ ನಾವು ಹೆಮ್ಮೆ ಅಂತ ಅವ್ರನ್ನ ನಿಜವಲ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ನೋಡಿ, ಇವತ್ತು ಈ ಡಿಗ್ರಿ ಕಾಲೇಜು, PRM ಕಾಲೇಜು ಎಲ್ಲ ಸ್ಟೂಡೆಂಟ್ಸು NSS ಕ್ಯಾಂಪಲ್ಲಿರುವಂಥವ್ರು ನಾವು ನೋಡ್ತಾ ಇದ್ದೀವಿ. ನಾಳೆ ಏನು ವಿಶ್ವ ಪರಿಷತ್ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದಂಥ ಒಂದು ನಿಜವಲ್ಲೂ ಖುಷಿ ಆದಂಥ ವಿಚಾರ. ಒಂದು 100 ಜನಕ್ಕೆ ಚೇರ್ ವ್ಯವಸ್ಥೆ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಡಯಾಸ್ ಇದೆ, ಈ ಡಯಾಸ್ಗೂ ಕೂಡ ನಮ್ಗೆ ಖಾಲಿ ಮಾಡಿ ರೆಡಿ ಮಾಡಿಕೊಡ್ತಾರೋದು ನೋಡ್ತಾ ಇದ್ದೀವಿ. ಹಾಗಾಗಿ ನಾಳೆ ಮಾಡೋಂಥ ಕಾರ್ಯಕ್ರಮಕ್ಕೆ ನಮಗೆ ಸಮಾಧಾನ ಮಾಡಿಕೊಡ್ತಾ ಇದ್ದಾರೆ NSS ತಂಡದವರು. ಮತ್ತು ಅವರು ಮಾಸ್ಟ್ರು ಕೂಡ ತುಂಬ ಆಭಾರಿಯಾಗಿದ್ದೀವಿ ನಾವು ವಿಶ್ವ ಹಿಂದೂ ಪರಿಷತ್ತವರು. ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡಿಕೊಟ್ಟಂಥ ಹೆಗ್ಗಳಿಕೆ ನಮ್ಮ PRM ಕಾಲೇಜ್ ಅಂತವರು, ಎಲ್ಲ ಶಿಕ್ಷಕರಿಂದ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನೋಡಿ ನಮಗೆ ಹೆಲ್ಪ್ ಮಾಡಿಕೊಟ್ಟಂಥ ನಿಜವಾಗ್ಲೂ ವಿಚಾರ. ಹಾಗಾಗಿ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸು, NSS ಸ್ಟೂಡೆಂಟ್ಸ್ ಇವರೆಲ್ಲ ಇವತ್ತೇನು ಶ್ರಮದಾನ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ಡಿಗ್ರಿ ಕಾಲೇಜು, PRM, ಹಾಗೆಯೇ ಇವತ್ತು ITI ಕಾಲೇಜ್ ಕೂಡ ನಮಗೆ BHS ಕಾಲೇಜ್ನಲ್ಲಿ ಕೂಡ ITI ಕಾಲೇಜು ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಒಟ್ಟಲ್ಲಿ NSS ತಂಡದವರು ನಮಗೆ ಸಹಾಯ ಮಾಡ್ತಾಯಿರೋದು ನಿಜವಲ್ಲೂ ಹೆಮ್ಮೆ ತರುವಂಥ ವಿಷಯ. ವಿಶ್ವ ಹಿಂದೂ ಪರಿಷತ್ಗೆ ಇವರೆಲ್ಲ ಒಂದು ಯುವಶಕ್ತಿ, ನಮ್ಮ ದೇಶದ ಯುವಶಕ್ತಿ ನಮಗೆ ಈ ಥರ ಸಹಾಯ ಮಾಡ್ತಾರೆ ಅಂದರೆ ಅದೊಂದು ವಿಚಾರವಾಗಿದ್ದು ಖುಷಿ ಆಗುವಂಥದ್ದು. ನೋಡಿ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ ಅಂದರೆ ಹುಡುಗರು. ನಾಳೆ ನಡೆಯೋ ಕಾರ್ಯಕ್ರಮಕ್ಕೆ ನಮ್ಮ ಏನು PRM ಕಾಲೇಜಿನ ಎಲ್ಲ NSS ಕ್ಯಾಂಪ್ನವ್ರು ನಮಗೆ ಹೆಲ್ಪ್ ಮಾಡ್ಕೊಡ್ತೀವಿ. ನಾವು ವಿಶ್ವ ಹಿಂದೂ ಪರಿಷತ್ತಿಂದ ಆಭಾರಿಗಳು. ಯುವಶಕ್ತಿ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಇದೇ ಒಂದು ಸಾಕ್ಷಿ ನಾವು ನೋಡ್ತಾ ಇದ್ದೀವಿ. ನೋಡಿ, ನಿಜವಲ್ಲೂ ಯುವಕರು ಭಾರಿ ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹೇಳ್ಕೊಂಡೋಗ್ರಪ್ಪ, ಎತ್ಬೇಡಿ.